ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಲಾಸ್ಟ್ ವೀಕ್ ಒಂದು ಬ್ಲಾಗ್ ಮಾಡಿದ್ದೆ, ಮತ್ತೆ ಇವಾಗ ಈ ವೀಕ್ ಇನ್ನೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು 6:30 ಆಗಿದೆ. ವರ್ಕೌಟ್ ಸ್ಟಾಪ್ ಮಾಡಿ ತುಂಬಾ ತಿಂಗಳು ಗಟ್ಟಲೆ ಆಗಿತ್ತು. ಇವತ್ತಿಂದ ಸ್ಟಾರ್ಟ್ ಮಾಡೋದಂತ ಇವಾಗ 6:30ಗೆ ಎದ್ದಿದ್ದೀನಿ. ಸೊ ಹೋಗ್ಬಿಟ್ಟು ಅಂದ್ರೆ ತುಂಬಾ ದಿನ ಗ್ಯಾಪ್ ಆದ ಕಾರಣ ಇವತ್ತು ಸ್ವಲ್ಪ ಹೋಗ್ಬಿಟ್ಟು ವಾಕಿಂಗ್ ಮಾಡ್ಕೊಂಡ್ ಬರೋದ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹೋಗಿ ವಾಕ್ ಮಾಡ್ಕೊಂಡು ಆಮೇಲೆ ಮನೆಗೆ ಬಂದು ಬೇರೆ ಕೆಲಸ ಏನಿದೆ ಅಂತ ನೋಡೋದ. ಸೊ ಇವಾಗ ಈ ಬಿಸಿನೀರು ಕುಡಿದ್ಬಿಟ್ಟು ಹೋಗ್ಬಿಟ್ಟು ವಾಕ್ ಮಾಡ್ಕೊಂಡು ಮತ್ತೆ ಮನೆಗೆ ಬಂದು ಬೇರೆ ಏನೇನ್ ಕೆಲಸ ಇದೆ ಅಂತ ನೋಡೋದ ಬನ್ನಿ. ಸೊ ಗಾಯ್ಸ್, ರೆಡಿ ಆಗಾಯ್ತು. ಹೋಗ್ಬಿಟ್ಟು ಒಂದೊಳ್ಳೆ ವಾಕ್ ಮಾಡ್ಕೊಂಡು ಬರೋದ ಬನ್ನಿ. ಸೊ ಗಾಯ್ಸ್, ಇವಾಗ ಸ್ಯಾಂಕಿ ಟ್ಯಾಂಕ್ ಬಂದಿದ್ದೀನಿ. ಸೊ ವಾಕಿಂಗ್ ಮಾಡ್ಕೊಂಡು ಹೋಗೋದ ಬನ್ನಿ. ಸೊ ಗಾಯ್ಸ್, ಇಲ್ಲೊಂದು ಲೈನ್ ಹಾಕಿದ್ದಾರೆ ನೋಡಿ. ಮನಸ್ಸು ಗೆಲ್ಲುವುದು ಶ್ರೇಷ್ಠನಾಗುವುದು ಯಾರ ಆಶೀರ್ವಾದದಿಂದಲೂ ಅಲ್ಲ, ಸ್ವಂತ ಪ್ರಯತ್ನದಿಂದ ಮತ್ತು ತನ್ನ ನಡೆಯಿಂದ. ಚೆನ್ನಾಗಿದೆ ಅಲ್ಲ ಲೈನ್ಸು. ಸೊ ಗೈಸ್ ನೋಡಿ, ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಮುಖದ ಮೇಲೆ ಬೀಳ್ತಿದೆ. ಆ್ಯಂಡ್ ಗಾಡಿಯಲ್ಲಿ ಬರ್ಸೋ ಫುಲ್ ಚಳಿಗೆಲ್ಲ ಎಲ್ಲ ಕಡೆ ನಡ್ಕ ಸ್ಟಾರ್ಟ್ ಆಗ್ಬಿಡ್ತದೆ ಗೈಸ್. ಏನು ಚಳಿ ಇದೆಯಪ್ಪ ಬೆಂಗಳೂರಲ್ಲಿ. ಮತ್ತು ಈ ಚಳಿಲಿ ಅದು ಹೆಂಗೆ ಬೆಳಗ್ಗೆ ಹೊತ್ತು ಅಂದರೆ ಕೆಲಸ ಮಾಡೋರಾಗಲಿ ಅಥವಾ ಬೆಳಗ್ಗೆ ಇವಾಗ ಎಕ್ಸಾಂಪಲ್ ಶಬರಿಮಲೆ ಮಲೆ ಆಗ್ತಾರಲ್ಲ, ಅವ್ರುಗಳೆಲ್ಲ ಹೆಂಗೆ ಸಲ್ಗೆ ಆಗ್ತಾರೆ ಅಂತ ಗೊತ್ತಿಲ್ಲ. ಏನು ಚಳಿ ಇದೆ. ಬೆಂಗಳೂರಲ್ಲಿ ಏನೇ ಬಂದು ಜಾಸ್ತಿನೇ ಬರುತ್ತೆ, ಚಳಿ ಆಗಲಿ ಬಿಸಿಲಾಗಲಿ ಜಾಸ್ತಿನೇ ಇರುತ್ತೆ ಅನ್ನೋಕ್ಕೆ ಇದು ಒಂದು ಎಕ್ಸಾಂಪಲ್ಲೇ. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಮೀನುಗಳಿದೆ. ನೈಟ್ ಹೊತ್ತು ಈ ಥರ ಮೀನುಗಳು ಕಾಣಿಸಲ್ಲ ಇಲ್ಲಿ ಸ್ಯಾಂಕಿ ಟ್ಯಾಂಕಲ್ಲಿ, ಯಾಕಂದರೆ ಕತ್ಲಾಗಿರುತ್ತಲ್ಲ ಅದಕ್ಕೆ. ಬೆಳಗ್ಗೆ ಹೊತ್ತು ನೋಡಿ ಎಷ್ಟೊಂದು ಮೀನುಗಳಿದೆ ಇಲ್ಲಿ. ಎಷ್ಟು ದೊಡ್ಡ ದೊಡ್ಡ ಮೀನುಗಳು ನೋಡಿ. ನೋಡಿ ಒಂದು ಮೀನು ಅಲ್ಲೇ ಮಾತಾಡಿಸ್ತದೆ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ ರಾವಣ ಕಲ್ಲ ರಾವಣ. ಬೆಳಗ್ಗೆ ಹೊತ್ತು ಯಾರ್ಯಾರು ವರ್ಕೌಟ್ ಮಾಡ್ತೀರಾ ಮತ್ತು ಯಾರ್ಯಾರು ಒಂದು ಒಳ್ಳೆ ಆ್ಯಕ್ಟಿವಿಟೀಸಲ್ಲಿ ಇರ್ತೀರಾ, ಅವರು ಡೇ ಪೂರ್ತಿ ಒಂಥರ ಎನರ್ಜೆಟಿಕ್ ಆಗಿ ಆ್ಯಂಡ್ ಬ್ರೈಟ್ ಆಗಿರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ತುಂಬ ಜನ ಆ್ಯಕ್ಟರ್ಸ್ ಆಗಲಿ, ತುಂಬ ಜನ ಸೆಲೆಬ್ರಿಟೀಸ್ ಆಗಲಿ ಬೆಳಗ್ಗೆ ಹೊತ್ತು ವರ್ಕೌಟ್ ಆ್ಯಂಡ್ ಬೆಳಗ್ಗೆ ರೂಟೀನ್ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ಅದಕ್ಕೆ ಅವ್ರು ಫುಲ್ಲು ಆ್ಯಕ್ಟಿವ್ ಆಗಿರ್ತಾರೆ. ನೀವುಗಳು ಬೆಳಗ್ಗೆ ಹೊತ್ತು ವರ್ಕೌಟ್ ಆ್ಯಂಡ್ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಆ್ಯಂಡ್ ನಿಮ್ಮ ಡೇನೂ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ತುಂಬ ಬ್ರೈಟ್ ಆಗಿರ್ತೀರಾ. ನೋಡಿ ಗೈಸ್, ಬಾತುಕೋಳಿಗಳು ಬರ್ತದೆ. ಒಂದು ಕೋಳಿ ಹೆಂಗೆ ಹೋಗುತ್ತೋ ಅದ್ರ ಹಿಂದೆನೇ ಎಲ್ಲ ಕೋಳಿನೂ ಹೋಗ್ತಾ ಇರುತ್ತೆ. ಸ್ವಿಮ್ ಮಾಡೋದು ಕಾಲು ನೋಡಿ ಗಾಯ್ಸ್ ಅದ್ರದ್ದು. ಸೊ ಗಾಯ್ಸ್, ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಕ್ಕಿರುತ್ತೆ. ಬಾಯ್. ಸೊ ಗೈಸ್, ನಾನು ವಾಕ್ ಮಾಡ್ತಿರೋದು ಏನಕ್ಕಂದರೆ ನಾನು ವರ್ಕೌಟ್ ಬಿಟ್ಟು ತುಂಬ ತಿಂಗಳಾಗಿತ್ತು. ಸೊ ಮತ್ತೆ ರಿಕವರಿ ಆಗಬೇಕಂದ್ರೆ ಸ್ವಲ್ಪ ಒಂದು 2-3 ದಿನ ವಾಕ್ ಮಾಡಿ ಸ್ವಲ್ಪ ಆ ರೇಂಜ್ ಸ್ಟ್ಯಾಮಿನ ಮ್ಯಾಚ್ ಮಾಡಿಕೊಂಡು ಆಮೇಲೆ ಜಾಗ್ ಮಾಡಿಕೊಂಡು ಆಮೇಲೆ ಬೇರೆ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡೋದು ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಮೈಕ್ ಹಾಕ್ಕೊಂಡಿರೋದ್ರಿಂದ ಎಲ್ಲ ಹೆಂಗೆ ನೋಡ್ತವ್ರೆ ಅಂದರೆ ಒಳ್ಳೆ ಕಣ್ಣಲ್ಲಿ ಮಗನ ಥರ ನೋಡ್ತವ್ರೆ. ಎಲ್ಲ ರಿಯಾಕ್ಷನ್ ಒಂಥರ ಇದೆ. ಸ್ವಲ್ಪ ಬ್ಲಾಗ್ ಮಾಡೋದು ಅವಾಯ್ಡ್ ಮಾಡ್ತಾಯಿದ್ದೀನಿ ಇಲ್ಲಿ, ಯಾಕಂದರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ ಅದಕ್ಕೆ. ಗಾಯ್ಸ್, ವಾಕ್ ಮಾಡಿ ಸುಸ್ತಾಯಿತು. ಸೊ ಬೆಳಗಿನ ಬಿಸಿಲು ತೊಗೊಳೋದು ಅಂತ ಒಂದು ಒಳ್ಳೆ ಪ್ಲೇಸಲ್ಲಿ ಕೂತಿದ್ದೀನಿ. ಸೊ ಈ ಬಿಸಿಲು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟು ಅದಾದಮೇಲೆ ಮನೆಗೆ ಹೋಗೋದ. ಮನೆಗೆ ಹೋಗಿ ಮಿಕ್ಕಿದ ಕೆಲಸ ಏನಿದೆ ಅಂತ ನೋಡೋದ ಬನ್ನಿ. ಸೊ ಗಾಯ್ಸ್, ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಹೋಗೋದ ಅಂತ ರೆಡಿ ಆಗಿದ್ದೀನಿ. ಗೈಸ್, ನಿಮ್ಗೊಂದು ಬ್ಯಾಡ್ ಲಕ್ ಅಂದರೆ ಹೆಂಗಿರುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಏನಾಯ್ತು, ಇವತ್ತು ನಾನು ಮನೆಗೆ ಬಂದು ನಮ್ಮ ಅಮ್ಮನ ಕೆಲಸಕ್ಕೆ ಡ್ರಾಪ್ ಮಾಡೋದ ಅಂತ, ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಅವ್ರ ಕೆಲಸನ ಡ್ರಾಪ್ ಮಾಡೋದಂತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಮನೆ ಪಕ್ಕದ ರೋಡಲ್ಲಿ ಏನಾಗಿದೆ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಬಂದು ನಿಂತ್ಕೊಂಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಯೂಶಲಿ ಅಲ್ಲಿ ಇದುವರೆಗೂ ನಾನು ಯಾವತ್ತೂ ಪೊಲೀಸ್ನ ನೋಡೇ ಇಲ್ಲ. ಅವ್ರು ಬಂದು ನಿಂತಿದ್ದಾರೆ, ನಾನು ಹಂಗೆ ಹೋದೆ, ಅಲ್ಲಿ ಪೊಲೀಸ್ ಅವರು ಫೋಟೋ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅದು ನನಗೆ ಅವ್ರು ಫೋಟೋ ಹಿಡ್ಕೊಂಡ್ಮೇಲೆ ಗೊತ್ತಾಗಿದೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಂತಿದ್ದಾರೆ ಅಂತ. ಮತ್ತು ಇನ್ನೊಂದೇನಂದ್ರೆ, ಯಾವಾಗಲೂ ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ದರೆ ಅವರು ಟ್ರಾಫಿಕ್ ಪೊಲೀಸ್ ಹಿಂದೆನೇ ಯಾರನ್ನ ಹೇಳ್ತಾರೆ ಮುಂದೆ ಪೊಲೀಸ್ ಇದ್ದಾರೆ ಅಂತ. ಇವತ್ತು ನನಗೆ ಆ ಥರ ಹೇಳೋರು ಯಾರೂ ಇದ್ದಿಲ್ಲ. ಸೊ ನನಗೊಂದು ರಿಯಲೈಸ್ ಆಯಿತು ಏನಂದರೆ, ಬ್ಯಾಡ್ ಲಕ್ ಅನ್ನೋದು ನಮ್ಮ ಹಿಂದೆ ಬಿದ್ದರೆ ಏನೇ ಆದರೂ ಅದು ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋಕ್ಕೆ ಇವತ್ತೊಂದು ನನಗಾಗಿದ್ದ ಇನ್ಸಿಡೆಂಟ್ ಒಂದು ಸಣ್ಣ ಎಕ್ಸಾಂಪಲು. ಗೈಸ್, ಇವಾಗ ದೇವಸ್ಥಾನದ ಹತ್ರ ಬಂದೆ. ಬೆಳಗ್ಗೆ ಆ ಪಾರ್ಟಿ ಚಳಿ ಇತ್ತು, ಇವಾಗ ಈ ಪಾರ್ಟಿ ಬಿಸಿಲಿದೆ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗೋದ ಬನ್ನಿ. ಮನೆಗೆಲ್ಲ ಆ್ಯಕ್ಚುಲಿ ಬೇರೆ ಕೆಲಸ ಇದೆ. ಸೊ ಆ ಕೆಲಸ ನೋಡೋದ ಬನ್ನಿ.
ಗೈಸ್ ಇವಾಗ ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಒಂದು ನಿಮಿಷ ಕೂತ್ಕೊಂಡು ಅದಾದ್ಮೇಲೆ ಸ್ವಲ್ಪ ಮಾಲ್ಗೆ ಹೋಗೋದಿದೆ. ಮಾಲ್ಗೆ ಹೋಗ್ಬಿಟ್ಟು ಆಮೇಲೆ ಬೇರೆ ಏನು ಕೆಲಸ ಇದೆ ಅಂತ ನೋಡೋದ. ಸೊ ಬನ್ನಿ ಹೋಗೋದ. ದೇವಸ್ಥಾನಕ್ಕೆ ಬಂದರೆ ಒಂಥರ ಪ್ರಶಾಂತವಾಗಿ ಒಂದು ಒಳ್ಳೆ ಫೀಲ್ ಸಿಗುತ್ತೆ ಗೈಸ್. ಸೀರಿಯಸ್ಲಿ ಬೆಳಗ್ಗೆ ವರ್ಕೌಟ್ ಮಾಡಿಕೊಂಡು ಮತ್ತೆ ದೇವಸ್ಥಾನ ಈ ಥರ ಎಲ್ಲ ಒಂದು ಸ್ವಲ್ಪ ವೈಬ್ ಚೆನ್ನಾಗಿರುತ್ತೆ ಆ್ಯಂಡ್ ಒಂಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಗೈಸ್ ಇವತ್ತು ಸ್ವಲ್ಪ ಕ್ಯಾಮ್ರಾ ಮತ್ತು ಮೈಕ್ ಬಗ್ಗೆ ಎಂಕ್ವೈರಿ ಮಾಡ್ಕೊಬೇಕಿತ್ತು, ಅಂದರೆ ತಿಳ್ಕೊಬೇಕಿತ್ತು. ನಮ್ಮ ವೀಡಿಯೋಸ್ ಬೇಕಾಗಿತ್ತು. ಸೊ ಅದನ್ನ ನೋಡೋದಂತ ಇಲ್ಲಿ ಆನಂದ ಸರ್ಕಲಲ್ಲಿರೋ ಫೋಟೋ ಸರ್ಕಲ್ ಬಂದಿದ್ವಿ ನಾನು ನನ್ನ ತಮ್ಮ. ಎಲ್ಲ ಮುಸ್ತಾಫನ್ ಥರ ಅವನಲ್ಲ. ಸೊ ಹೋಗ್ಬಿಟ್ಟು ನೋಡ್ಕೊಂಡು ಬರೋದ ಬನ್ನಿ. ನೋಡಿ ಗೈಸ್ ಐಫೋನ್ಗೆ ಕ್ಯಾಮ್ರಾ ಬಾಡಿ ಹಾಕಿದ್ದಾರೆ, ಹೆಂಗಿದೆ. ನೋಡಿ ಇಲ್ಲಿ ಕ್ಯಾಮ್ರಾದ ಬಾಡಿ ಹೆಂಗಿದೆ, ಟ್ರಾನ್ಸ್ಪರೆನ್ಸಿ ಸಖತ್ತಾಗಿದೆ. ಸೊ ಗೈಸ್ ಇಲ್ಲಿಂದ ಹೊರಟಿದ್ದೀವಿ. ತಲೆ ಹುಳ ಬಿಟ್ಬಿಟ್ರಿ ಇಲ್ಲಿ ಇರೋರಂತೂ. ನೋಡ್ಬೇಕು ನೆಕ್ಸ್ಟ್ ಟೈಮ್ ಏನು ನೆಕ್ಸ್ಟು ಐಫೋನ್ ನೋಡೋಣ ಅಂತ ಹೋಗ್ತಾ ಇದೀವಿ ಮಾಲ್ಗೆ. ಸೊ ಅಲ್ಲಿ ಮಾಲಲ್ಲಿ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ ಯಾವ್ದು ಕ್ಯಾಮ್ರಾನ ಐಫೋನಾ ಅಂತ. ಸೊ ಬನ್ನಿ ಹೋಗೋದ. ಗೈಸ್ ಹೆಲ್ಮೆಟ್ ಹಾಕಿಲ್ಲ ಅಂತ ಅನ್ಕೊಂಬೇಡಿ, ಅಲ್ಲಿ ಒಳಗೆ ಹೆಲ್ಮೆಟ್ ಹಾಕೊಂಡಿಲ್ಲ. ಪಾರ್ಕಿಂಗಿಂದ ಈಚೆ ಬರಬೇಕಾದ್ರೆ ಮಾಡಿದ ವಿಡಿಯೋ ಅದು. ಇವಾಗ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಸೊ ಗೈಸ್ ಇವಾಗ ಓರಿಯನ್ ಮೇಲೆ ಬಂದಿದ್ದೀವಿ. ನೋಡ್ಬೇಕು ಇಲ್ಲಿ ಹೆಂಗಿದೆ ಐಫೋನ್ ಪ್ರೈಸಸ್ಸು ಮತ್ತು ನಮ್ಮ ಕನ್ವೀನಿಯೆಂಟ್ ಆಗಿದೆ. ಇಲ್ಲೇ ಅಂದರೆ ನೆಕ್ಸ್ಟ್ ನಾಳೆ ನಾಡಿದ್ದು ಬಂದು ತೊಗೊತೀವಿ. ಫಸ್ಟ್ ಎಂಕ್ವೈರಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡೋದು ಏನಾಗುತ್ತೆ. ಗೈಸ್ ಇಲ್ಲಿ ಓರಿಯನ್ ಮಾಲಲ್ಲಿ ನೋಡಿ ಡೆವಿಲ್ ಮೂವಿದು ಡಿ ಬಾಸ್ ಅವ್ರು ಕೂತಿದ್ರಲ್ಲ ಚೇರ್ ತಂದಿಟ್ಟವ್ರು ಇಲ್ಲಿ. ಇದ್ರ ಮೇಲೆ ಸೆಲ್ಫಿ ತೆಕ್ಕೊಳಕ್ಕೆ ಇಷ್ಟು ಜನ ನಿಂತವ್ರು ಇಲ್ಲಿ. ಸೊ ಗೈಸ್ ಇಲ್ಲಿ ಓರಿಯನ್ ಮಾಲಲ್ಲೂ ಬಂದಿದ್ದು. ಓರಿಯನ್ ಮಾಲಲ್ಲೂ ಪ್ರೈಸ್ ಹಾಕೋ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇನ್ನು ಲಾಸ್ಟ್ ಆಪ್ಷನ್ ಅಂತ ಇರೋದಂದರೆ ನಮಗೆ ಮೊಬೈಲ್ ಪ್ಲಾನೆಟು. ಸೊ ಅಲ್ಲೊಂದು ಸತಿ ಚೆಕ್ ಮಾಡಿಬಿಟ್ಟು ಆಮೇಲೆ ಏನು ಫೈನಲ್ ಆಗುತ್ತೆ ಅಂತ ನೋಡೋದಾ. ನಾನು ಐಫೋನ್ ತೊಗೊಬೇಕಂತ ನನ್ನ ತಮ್ಮ ಕಣ್ಣು ಬೇರೆ ದಾನ ಮಾಡಿಬಿಟ್ಟವನೇ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಬೆಳಗ್ಗೆಯಿಂದ ಅಲ್ದು ಸುಸ್ತಾಗಿ ಒಂದು ಲೆಮನ್ ಜ್ಯೂಸ್ ಕುಡಿಯೋದ ಅಂತೇಳಿ ಜ್ಯೂಸ್ ಶಾಪಿಗೆ ಬಂದಿದ್ದೀವಿ. ಸೊ ಕಣ್ದಾನ ಮಾಡ್ತೇವೆ ಏನಂತಪ್ಪ. ನಾನು ಐಫೋನ್ ತೊಗೊಳಕ್ಕೆ ಇವನೇ ತುಂಬ ಎಫರ್ಟ್ ಆಗ್ತಾ ಇರೋದು. ಅಂದರೆ ಕಣ್ಣು ಕಿಡ್ನಿ ಎಲ್ಲ ದಾನ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಅದಕ್ಕೆ ಕನ್ನಡಕ ಹಾಕೋನಕ್ಕೆ ಈಗಲೇ ಅಭ್ಯಾಸ ಮಾಡ್ಕೊತಾ ಇದ್ದಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಲೆಮನ್ ಜ್ಯೂಸ್ ಕುಡ್ಕೊಂಡು ಇಲ್ಲೇ ಪಕ್ಕದಲ್ಲೇ ಇರೋದು ಮೊಬೈಲ್ ಪ್ಲಾನೆಟು. ಸೊ ಮೊಬೈಲ್ ಪ್ಲಾನೆಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು ಬರೋದ, ನೋಡೋದ. ನಮ್ಮ ಕನ್ವೀನಿಯೆಂಟಾಗಿ ಏನಾದ್ರು ಸಿಕ್ತಾ ಅಂದರೆ ತೊಗೊಳೋದ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೋಡೋದು ಏನಾಗುತ್ತೆ ಅಂತ. ಗೈಸ್ ಜ್ಯೂಸ್ ಬಂತು, ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಜ್ಯೂಸ್ ಕುಡ್ಕೊಂಡು ಒಂದೊಳ್ಳೆ ಪ್ರೈಸಿಗೆ ಸಿಕ್ಬಿಟ್ರೆ ಐಫೋನು ತೊಗೊಂಡೋಗ್ಬಿಡೋದೆ. ನೋಡಿ ಇಲ್ಲೊಬ್ರು ಬೈಕ್ ಹೆಂಗೆ ಟಚ್ ಮಾಡಿದ್ದಾರೆ ಕಾರವರು. ಸೊ ಗೈಸ್ ಇಲ್ಲಿ ಮೊಬೈಲ್ ಪ್ಲಾನೆಟಲ್ಲೂ ಮಾತಾಡಾಯಿತು. ನೋಡಬೇಕು, ಇಲ್ಲೊಂದು ಸ್ವಲ್ಪ ಓಕೆ ಅನಿಸ್ತಾ ಇದೆ, ನಮಗೆ ಕನ್ವೀನಿಯೆಂಟ್ ಆಗಿದೆ. ಸೊ ನಾಳೆ ನಾಡಿದ್ದು ಬಂದು ಏನಂತ ಫೈನಲ್ ಮಾಡಿ ಫಿಗರ್ ಔಟ್ ಮಾಡಬೇಕು. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಕರುಣೆಗೆ ಬೆಲೆ ಇದೆ, ಪುಣ್ಯಕ್ಕೆ ಫಲವಿದೆ, ದಯವ ತೋರುವ